ಮಾಡಿಕೊಂಡು ಬರಬೇಕು. ಇದೆಲ್ಲ ಪತಿವ್ರತಾ ಧರ್ಮದ ವಿಶೇಷಗಳು. ಆಗ್ಲಿ, ಪತಿವ್ರತಾ ಧರ್ಮದಿಂದ ಏನೆಲ್ಲ ಸಾಧಿಸುವುದಕ್ಕೆ ಸಾಧ್ಯ ಅದನ್ನು ಹೇಳ್ತೇನೆ. ಅದು ಬೇಕು ನೋಡಿ, ಆಕಾಶಕ್ಕೆ ಯಾರಾದ್ರೂ ಕಂಬ ಕೊಟ್ಟಿದ್ದಾರಾ? ಯಾರು ಕೊಡ್ಲಿಲ್ಲ. ಆದ್ರೂ ಅದು ಕೆಳಗೆ ಬರುವುದಿಲ್ಲ. ಯಾಕೆ? ಯಾಕೆ? ಕಾರಣ ನಾನು. ಇದು ಹೊಸ ವಿಷಯ, ಯಾರಿಗೆ ಗೊತ್ತಿಲ್ಲ, ಅದನ್ನ ಹೇಳಿಲ್ಲ. ಹೌದಾ? ಅಂದ್ರೆ ನಾನೇ ತಲೆ ಕೊಟ್ಟಿದ್ದೇನೆ ಅಂತಲ್ಲ, ನನ್ನ ಪತಿವ್ರತಾ ಧರ್ಮದ ಪ್ರಭಾವದಲ್ಲಿ ಅಲ್ಲೇ ನಿಲ್ಸಿದ್ದೇನೆ. ನಾನೆಲ್ಲಾದ್ರೂ ಸ್ವಲ್ಪ ಆಚೀಚೆ ನೋಡಿದ್ನ ಸಕ್ಕರೆ ಕೆಳಗೆ ಬರ್ತದೆ. ಬೇಡ, ನೋಡ್ಬೇಡಿ ನೀವು. ಒಂದಿನ ಕೆಳಗೆ ಬಂದಿತ್ತು, ಹಿಂತಿರುಗಬೇಡಿ. ಅಲ್ಲ, ಒಂದಿನ ಕೆಳಗೆ ಬಂದಿತ್ತು. ಹಾಗೆ ಸಮುದ್ರ, ಈ ಸಮುದ್ರ ನಿಜವಾಗಿ ಎಲ್ಲರಿಗೂ ಗೊತ್ತಿಲ್ಲ. ಅದು ಸಮುದ್ರ ಎತ್ತರದಲ್ಲುಂಟು, ಭೂಮಿ ತಗ್ಗಿನಲ್ಲುಂಟು ವಿಷಯ. ಆದ್ರೂ ಸಮುದ್ರ ಮೇರೆ ಮೀರಿ ಭೂಮಿಗೆ ಬರುವುದಿಲ್ಲ. ಯಾಕೆ? ಕಾರಣ ಯಾರು? ನಾನು. ನೀವು ಅಲ್ಲಿ ಅಡ್ಡ ಮಲಗಿದ್ದೆ. ಪತಿವ್ರತಾ ಧರ್ಮದ ಪ್ರಭಾವ ನಿಲ್ಸಿದ್ದೇನೆ ಅಲ್ಲೇ. ಅಡ್ಡ ಹಿಡಿದಿತ್ತು. ಮುಂದೆ ಬರಬೇಡ ಅಂತ ನೋಡಿ. ಆದ್ರೂ ಎಲ್ಲಿಯಾದ್ರೂ ಸ್ವಲ್ಪ ನಾನು ಲಕ್ಷ್ಯ ಕಡಿಮೆ ಮಾಡಿದ್ರೆ ಸಾಕು, ಅಲ್ಲಲ್ಲ ಕಡಲ್ ಕೊರತೆ ಅಂತ ಆಗುದು. ಯಾವಾಗ? ಸ್ವಲ್ಪ ಆಚೆ ಈಚೆ ನೋಡಿದ್ರೆ, ಸ್ವಲ್ಪ ಆಚೆ ನೋಡಿದ್ರೆ ಸಾಕು, ಕೊರತ ಹಾಗಾಗಿ ಬಿಡ್ತದೆ. ಹೀಗೆಲ್ಲ ಆಗಿ ಹೋಗ್ತದೆ. ಇಂಥ ಪತಿವ್ರತ ಧರ್ಮದ ಪ್ರಭಾವದಿಂದ ಹೀಗೆಲ್ಲ ಮಾಡುವುದಕ್ಕೆ ಸಾಧ್ಯ. ಆನಂತರ ಪತಿವೃತ್ತಿ ಆದವಳು ತನ್ನ ಉಡುಗೆ ತೊಡುಗೆ ಎಲ್ಲ ಹೇಗಿರಬೇಕು ಅದ್ರ ಬಗ್ಗೆ ನಿಮಗೆ ಹೇಳಿಬಿಡ್ತೇನೆ.